ಕಾವೇರಿಯ ನಾಡು ಕೊಡಗನ್ನ ಒಳಗೊಂಡ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಅವಕಾಶ ದೊರಕಿರುವುದು ತಂದ ಸೌಭಾಗ್ಯ. ಸೇವೆ ಮಾಡಲು ಅವಕಾಶ ನೀಡಿದರೆ ಇಲ್ಲಿನ ಶ್ರೀಮಂತ ಸಂಸ್ಕೃತಿ, ಪರಂಪರೆ ಮತ್ತು ಪರಿಸರದ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮೈಸೂರು ರಾಜವಂಶಸ್ಥ ಯದುವೀರ್ ಬಿಚ್ಚು ನುಡಿಯಾಡಿದ್ದಾರೆ. ನಗರದ ಕಾವೇರಿ ಹಾಲ್ನಲ್ಲಿ ನಡೆದ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಜಿಲ್ಲಾ ಸಮಾವೇಶ ಮತ್ತು ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಮೈಸೂರು ಸಂಸ್ಥಾನದೊಂದಿಗೆ ಕೊಡಗು ಇರಲಿಲ್ಲ ಎನ್ನುವ ಮಾತುಗಳಿವೆ. ತಾನು ಬಾಲ್ಯದ ಅವಧಿಯಿಂದಲೂ ಕೊಡಗಿನ ನಾಗರಹೊಳೆ, ಬ್ರಹ್ಮಗಿರಿ ಸೇರಿದಂತೆ ವಿವಿಧೆಡೆಗಳಿಗೆ ಭೇಟಿ ನೀಡಿದ್ದೇನೆ. ಇಲ್ಲಿನ ಪ್ರಕೃತಿಯ ಸೊಬಗನ್ನ ಅನುಭವಿಸಿದ್ದೇನೆ ಮತ್ತು ಕಾವೇರಿ ನಾಡಿನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದೇನೆ ಎಂದರು. ಕೊಡಗು ವೀರ ಪರಂಪರೆಯಿಂದ ಹೊಂದಿರುವ ನಾಡಾಗಿದ್ದು ಭಾರತದ ಸೈನ್ಯಕ್ಕೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಮತ್ತು ಜನರಲ್ ಕೆಎಸ್ ತಿಮ್ಮಯ್ಯ ಅವರನ್ನ ನೀಡಿದ ಹಲವಾರು ಲೆಫ್ಟಿನೆಂಟ್ ಜನರಲ್ಗಳಿಂದ ವೀರ ಸೈನಿಕರನ್ನ ನೀಡಿದ ಪುಣ್ಯ ಭೂಮಿಯಾಗಿದೆ ಎಂದು ಬಣ್ಣಿಸಿದ ಯದುವೀರ್, ಕಾವೇರಿ ನಾಡು ಕೊಡಗನ್ನ ಇಲ್ಲಿನ ಸುಂದರ ಪರಿಸರದೊಂದಿಗೆ ಕೊಡಗಿಗಾಗಿ ಉಳಿಸಿಕೊಳ್ಳುವ, ಇಲ್ಲಿನ ಸಂಸ್ಕೃತಿ ಪರಂಪರೆಗಳಿಂದ ಮುಂದಿನ ಪೀಳಿಗೆಗೆ ದಾಟಿಸುವ ಕಾರ್ಯದಲ್ಲಿ ತಾನು ನಿಮ್ಮೊಂದಿಗೆ ಇರುತ್ತೇನೆಂದು ಭರವಸೆ ನೀಡಿದರು. ಕೊಡಗಿನಲ್ಲಿ ಕಂಡುಬರ್ತಾ ಇರುವ ವನ್ಯಜೀವಿ ಮತ್ತು ಮಾನವ ಸಂಘರ್ಷಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ಹಾಗೂ ಪರಿಸರ ಸಂರಕ್ಷಣೆಯ ಜೊತೆಗೆ ಅಭಿವೃದ್ಧಿಯನ್ನು ಕಾಣುವ ಅಗತ್ಯತೆ ಇದೆ ಎಂದು ತಿಳಿಸಿದರು. ಹೊಸ ಅಭ್ಯರ್ಥಿ ಬಂದಾಗ ಯಾವಾಗಲೂ ಒಂದು ರೀತಿಯ ಕುತೂಹಲ ಇರುತ್ತೆ. ಸಾಮರ್ಥ್ಯದ ಬಗ್ಗೆ ಇರ್ಬೋದು, ಯೋಗ್ಯತೆ ಬಗ್ಗೆ ಇರ್ಬೋದು, ಎಲ್ಲಕ್ಕಿಂತ ಜಾಸ್ತಿ ಒಂದು ಕ್ಷೇತ್ರಕ್ಕೆ ಅವರ ಸಂಬಂಧದ ಬಗ್ಗೆ ಜಾಸ್ತಿ ಯಾವಾಗಲೂ ಒಂದು ಕುತೂಹಲ ಇರುತ್ತೆ. ನಮ್ಮ ಮೈಸೂರು ಅರಸರು ಸಾಮಾನ್ಯವಾಗಿ ಅದು ಹಳೆ ಮೈಸೂರಿಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ. ಪ್ರಶ್ನೆ ಇರೋದು, ಕೊಡಗು ಯಾವತ್ತು ಮೈಸೂರು ಸಂಸ್ಥಾನಕ್ಕೆ ಸೇರಿರಲಿಲ್ಲ, ನಮ್ಗೆ ಯಾವ ಸಂಬಂಧ ಇದೆ ಅಂತ ಹೇಳಿ ಪ್ರಶ್ನೆ ಬಂದಿತ್ತು. ನನ್ನ ಉತ್ತರ ಭಾಳ ಸರಳ. ನಿಮಗೆ ಆ ಸಂಬಂಧ ಇರ್ಬೋದು, ಇರದೇ ಇರ್ಬೋದು, ಆದರೆ ನಮ್ಮ ಕಡೆಯಿಂದ ಭಾವನಾತ್ಮಕ ಸಂಬಂಧ ಇದೆ ಕೊಡಗುಗೆ. ನಾನು ನಿಮ್ಮ ಜೊತೆ ಮಾಡುವಂಥದ್ದು ಸೇವಾ ನನ್ನ ಒಂದು ಸೌಭಾಗ್ಯ. ನಮ್ಮ ನಾಗರಹೊಳೆ ಇರ್ಬೋದು, ಗುಟ್ಟ ಇರ್ಬೋದು, ಕಾರ್ಮಾಡು ಕೆರೆ ಇರ್ಬೋದು, ಬ್ರಹ್ಮಗಿರಿ ಇರ್ಬೋದು, ಸುಂಟಿಕೊಪ್ಪ ಇರ್ಬೋದು, ಗೋಣಿಕೊಪ್ಪ ಇರ್ಬೋದು, ಕುಶಾಲನಗರ, ಮಡಿಕೇರಿ, ಮಾಧವಪುರ, ಈ ಎಲ್ಲ ಪ್ರದೇಶಗಳಲ್ಲೂ ನಾನು ಬಾಲ್ಯದಿಂದನೂ ಸುತ್ತಾಡ್ಕೊಂಡು ಬರ್ತಾ ಇರೋದು. ನಿಮ್ಮ ಪ್ರಕೃತಿ, ನಿಮ್ಮ ವಾತಾವರಣ ಎಲ್ಲನೂ ನಾನು ದೊಡ್ಡ ಆನಂದದಿಂದ ಒಂದು ಬಾಲ್ಯದಿಂದ ಬಂದು ಇಲ್ಲಿ ಅನುಭವಿಸಿರೋನು. ಸೊ ಅದಕ್ಕಾಗಿ ಇದು ನನ್ನ ಒಂದು ಅವಕಾಶ ಬಂದಿರೋದು, ನಿಮಗೆ ಒಂದು ಸೇವೆ ನೀಡೋದು ನಿಜವಾಗ್ಲೂ ನನಗೆ ಒಂದು ಸೌಭಾಗ್ಯ. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾತನಾಡಿ, ಒಬಿಸಿಯ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯದ ಸರ್ವಾಂಗೀಣ ಪ್ರಗತಿಗೆ ಭಾರತೀಯ ಜನತಾ ಪಾರ್ಟಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಲೇ ಬಂದಿದೆ. ಅದೇ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಅಭ್ಯರ್ಥಿಯಿಂದ ರಾಜಕೀಯ ಹೇಳಿಕೆಗಳಿಗಷ್ಟೇ ಸೀಮಿತಗೊಳಿಸಿದೆ ಎಂದು ಆರೋಪಿಸಿದರು. ಇಲ್ಲಿಯವರೆಗೆ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ರಾಜಕಾರಣ ಮಾಡಿಕೊಂಡೇ ಬಂದಿದ್ದು, ಹಿಂದುಳಿದ ವರ್ಗಕ್ಕೆ ಏನು ಕೊಡುಗೆ ನೀಡಿದೆ ಎಂದು ಪ್ರಶ್ನೆ ಮಾಡಿದ ಅವರು, ಬಿಜೆಪಿ ಎಲ್ಲ ವರ್ಗಕ್ಕೂ ಸಮಾನ ಅವಕಾಶ ನೀಡಿದ್ದು, ಪಕ್ಷದ ಲೋಕಸಭಾ ಸದಸ್ಯರಲ್ಲಿ 38% ಹಿಂದುಳಿದ ವರ್ಗದವರೇ ಇದ್ದಾರೆಂದು ಹೇಳಿದರು. ಪ್ರಸ್ತುತ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಮೈಸೂರು ರಾಜವಂಶಸ್ಥರಾದ ಯದುವೀರ್ ಅವರ ಸ್ಪರ್ಧೆಗೆ ಪಕ್ಷ ಅವಕಾಶ ನೀಡಿದೆ. ಮೈಸೂರು ಒಡೆಯರ್ ವಂಶದ ರಾಜರು ಜನಪರವಾದ ತಮ್ಮ ಕಾರ್ಯವೈಖರಿಗಳ ಮೂಲಕ ಜನರ ಮನಗೆದ್ದವರಾಗಿದ್ದಾರೆ. ಇಡೀ ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಸಮಾಜದ ಎಲ್ಲಾ ಸ್ತರದ ಜನರಿಗೆ ಸಮಾನ ಹಕ್ಕುಗಳನ್ನು ನೀಡುವ ಪ್ರಯತ್ನ ನಡೆದಿದ್ದು ಮೈಸೂರು ಸಂಸ್ಥಾನದಲ್ಲೇ. ಅಂತಹ ರಾಜಮನೆತನದ ಯದುವೀರ್ ಅವರ ಗೆಲುವಿಗೆ ಶ್ರಮಿಸುವಂತೆ ಅಶ್ವಥ್ ನಾರಾಯಣ್ ಕರೆ ನೀಡಿದರು. ಏನೊಂದು ನಮ್ಮ ಸಮಾಜ ವಿವಿಧ ಪಂಗಡಗಳಾಗಿ ಜಾತಿ, ಭಾಷೆ, ಧರ್ಮ ಎಲ್ಲ ಆಧಾರಿತವಾಗಿ ನಮ್ಮತನವನ್ನ ಅಳವಡಿಸಿಕೊಂಡು ನಾವು ಬದುಕಿ ಬಾಳ್ತಾ ಇದ್ದೀವಿ. ಇದರಲ್ಲಿ ಯಾವ ರೀತಿ ಪ್ರತಿಯೊಬ್ಬರಿಗೂ ಒಂದು ಸರ್ಕಾರ ಸಲ್ಲಬೇಕು, ಸಮಾಜ ಸಲ್ಲಬೇಕು, ಸಮಾನತೆಯನ್ನು ಕೊಡಬೇಕು, ಎಲ್ಲರೂ ಒಳಗೊಂಡಂತೆ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಹಿರಿಯರು, ನಮ್ಮ ಸಮಾಜ ಸುಧಾರಕರು ಹಲವಾರು ಶತಮಾನಗಳಿಂದಲೂ ಪ್ರಯತ್ನಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಆ ಪ್ರಯತ್ನಗಳ ಮಧ್ಯದಲ್ಲಿ ಕೆಲವು ಕಡೆ ಯಶಸ್ವಿಯಾಗಿದೆ, ಕೆಲವು ಕಡೆ ವಿಫಲವಾಗಿದೆ, ಕೆಲವು ಕಡೆ ಬಯಸಿದ ಮಟ್ಟದಲ್ಲಿ ಪ್ರಯತ್ನಗಳು ಫಲಕಾರಿ ಆಗಿಲ್ಲ. ಹಾಗಾಗಿ ಇವೆಲ್ಲವೂ ಗಮನದಲ್ಲಿಟ್ಟುಕೊಂಡು ಎಲ್ಲವೂ ಕಡೆ ಸಮಾನವಾದಂತಹ ಅವಕಾಶಗಳು ಪ್ರತಿಯೊಬ್ಬರಿಗೂ ಸಿಗಬೇಕು. ಎಲ್ಲವೂ ಕೂಡ ಒಬ್ಬರಿಗೆ ಹೆಚ್ಚಿನ ಅವಕಾಶ, ಇನ್ನೊಬ್ಬರಿಗೆ ಕಮ್ಮಿ ಅವಕಾಶ ಆಗುವಂಥದ್ದು ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಸಾಕಷ್ಟು ಚರ್ಚೆಗಳು, ವಿಮರ್ಶೆಗಳು, ಆಲೋಚನೆಗಳು ಎಲ್ಲವೂ ಬಂದು ಹಲವಾರು ಕಾರ್ಯಕ್ರಮಗಳನ್ನ ಸರ್ಕಾರ ಕೊಡ್ತಾನೆ ಬಂದಿದೆ. ಸಮಾಜವು ಈ ದಿಕ್ಕಿನಲ್ಲಿ ಪ್ರಯತ್ನಗಳನ್ನ ಮಾಡಿದೆ. ರಾಜಕೀಯ ಪಕ್ಷಗಳು ರಾಜಕೀಯ ಒಂದು
ಹೋರಾಟದಲ್ಲಿ ಮತ್ತು ರಾಜಕೀಯವಾಗಿ ಹಲವಾರು ಚರ್ಚೆಗಳನ್ನು, ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಪ್ರಯತ್ನಗಳನ್ನು ಮಾಡುತ್ತಿದೆ. ಮಾಜಿ ಸಚಿವ ರಾಮದಾಸ್ ಮಾತನಾಡಿ, ಕೊಡಗಿಗೂ ಮೈಸೂರು ರಾಜ ಮನೆತನಕ್ಕೂ ಅವಿನಾಭಾವ ಸಂಬಂಧ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಡಗು ಕಾಫಿ ಸಂಸ್ಕರಣಾ ಕೇಂದ್ರವನ್ನು ಆರಂಭಿಸಿದ್ದು ಇಂದಿಗೆ 100 ವರ್ಷಗಳಾಗಿವೆ. ಅಲ್ಲದೆ ಕೊಡಗಿನ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸಿದೆ ಎಂದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಇಡೀ ದೇಶದಲ್ಲಿ 586 ರಾಜವಂಶಸ್ಥರು ಆಳ್ವಿಕೆ ನಡೆಸ್ತಾ ಇದ್ರು. ಅಂತಹ ಸಂದರ್ಭ ಮೈಸೂರು ರಾಜರು ಪ್ರಥಮವಾಗಿ ಭಾರತ ಗಣರಾಜ್ಯದೊಂದಿಗೆ ವಿಲೀನಗೊಂಡ ಸಂಸ್ಥಾನವಾಗಿದೆ ಎಂದು ಬಣ್ಣಿಸಿ, ಇಂತಹ ರಾಜ ಮನೆತನದ ಕುಡಿ ಇಂದು ಈ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇದ್ದು ಇವರ ಗೆಲುವಿಗೆ ಶ್ರಮಿಸುವಂತೆ ಮನವಿ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಹುಟ್ಟುಹಬ್ಬದಂದು ಹಿಂದುಳಿದ ವರ್ಗದವರಿಗಾಗಿ ವಿಶ್ವಕರ್ಮ ಯೋಜನೆಯನ್ನ ಜಾರಿಗೆ ತಂದು 13,000 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಇಡೀ ದೇಶದಲ್ಲಿ 1,30,00,000 ಜನ ಇದುವರೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಫಲಾನುಭವಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಯೋಜನೆಯ ಲಾಭ ಪಡೆದುಕೊಳ್ಳುವಂತೆ ರಾಮದಾಸ್ ಮನವಿ ಮಾಡಿದರು. ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಡುವಂತಹ ಒಂದು ಕಾರ್ಯವನ್ನು ಮಾಡುವಂತದನ್ನ ಇವತ್ತು ಮಾಡ್ತಾ ಇದೆ. ಉದ್ಘಾಟನೆ ಮಾಡಿರುವಂತಹ ಯದುವೀರವರು ಅಂದರೆ ಯದುವೀರರ ವಂಶ ಯಾವುದಿದೆ, ಒಂದು ಮಾದರಿಯ ಆಡಳಿತವನ್ನು ಕೊಟ್ಟಂತಹ, ಮ್ಯಾನ್ ಆಫ್ ವಿಷನ್ ಅಂತ ಕರೆದಂತಹ, ದೂರದೃಷ್ಟಿಯನ್ನ ಇಟ್ಟುಕೊಂಡಂತಹ ರಾಜರಲ್ಲಿ 586 ಜನ ಭಾರತ ದೇಶದಲ್ಲಿ ರಾಜರುಗಳಿದ್ರು ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ. ಅದರಲ್ಲಿ ಪ್ರಗತಿಯನ್ನ ತಮ್ಮ ಧ್ಯೇಯವನ್ನಾಗಿ ಇಟ್ಟುಕೊಂಡಂತಹ ಏಕೈಕ ಸಾಮ್ರಾಜ್ಯ ಮೈಸೂರಿನ ಯದುವೀರರು. ನಾನು ಹೇಳ್ತಾ ಇಲ್ಲ, ಲಂಡನ್ನಿನ ಗೆಜೆಟ್ ನಲ್ಲಿ ನೋಟಿಫಿಕೇಶನ್ ಆಯಿತು. ಸ್ವತಂತ್ರ ಭಾರತ ಬಂದ ತಕ್ಷಣ ಲಂಡನ್ನಿನ ಗೆಜೆಟ್ ನಲ್ಲಿ ಇದನ್ನ ಅದರಲ್ಲಿ ಸೇರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆಗಲೇ ರಘು ಅವರು ಹೇಳಿದ್ರು, ಒಬಿಸಿ ಸಮಾವೇಶ ರಾಜ್ಯ ಎಲ್ಲ ಮಾಡಬಹುದು ಅವರು, ಆದ್ರೆ ಕೊಡಗು ಲೋಕಸಭಾ ಕ್ಷೇತ್ರದ ಉದ್ಘಾಟನೆಯನ್ನ ಮಾಡಿದವರು ಯಾರು ಅಂದ್ರೆ ಈ ವರ್ಷಕ್ಕೆ 2024ಕ್ಕೆ 101 ವರ್ಷಗಳ ಕಾಲ ಆಯಿತು. ಇಡೀ ಭಾರತ ದೇಶದಲ್ಲಿ ಮೊದಲನೆಯ ಬಾರಿಗೆ 75% ಒಬಿಸಿಗೆ ರಿಸರ್ವೇಶನ್ ಕೊಟ್ಟಂತಹ ವ್ಯಕ್ತಿ ಯಾರಿದ್ದಾರೋ ಅವರು ಬಂದು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. 101 ವರ್ಷ ಇವತ್ತಿಗೆ. ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯಾಧ್ಯಕ್ಷ ರಘು ಕೌಟಿಲ್ಯ ಮಾತನಾಡಿ, ಇಡೀ ವಿಶ್ವದಲ್ಲಿ ಭಾರತ ನಂಬರ್ ಸ್ಥಾನಕ್ಕೆ ಏರಬೇಕಾದ್ರೆ ಮತ್ತೊಮ್ಮೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರಬೇಕು. ಅದಕ್ಕಾಗಿ ಹಿಂದುಳಿದ ವರ್ಗದವರು ಸಂಕಲ್ಪ ತೊಡಬೇಕೆಂದು ಹೇಳಿದರು. ಸಮೃದ್ಧ ದೇಶ ನಿರ್ಮಾಣ ಮಾಡುವ ಕೃಷ್ಣದೇವರಾಜ ಒಡೆಯರ್ ಅವರ ಕನಸನ್ನ ನನಸು ಮಾಡಲೆಂದು ಪ್ರಧಾನಿ ಮೋದಿ ಅವರು ಯದುವೀರ್ ಒಡೆಯರ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಮೈಸೂರು ರಾಜವಂಶಸ್ಥರು ಯಾವುದೇ ಜಾತಿ ಧರ್ಮದ ಭೇದ ಭಾವವಿಲ್ಲದೆ ಎಲ್ಲರನ್ನ ಸಮಾನವಾಗಿ ಕಾಣುತ್ತಾರೆ. ಅವರಿಂದ ಉನ್ನತ ಸಮಾಜ ನಿರ್ಮಾಣ ಸಾಧ್ಯ ಎಂದರು. ಸ್ವಾತಂತ್ರ್ಯ ಬರುವುದಕ್ಕೂ ಮುಂಚೆ ಇಡೀ ಭಾರತ ದೇಶದಲ್ಲಿ ನಿಮ್ನ ವರ್ಗ, ಶೋಷಿತ ವರ್ಗ, ಹಿಂದುಳಿದ ವರ್ಗಗಳಿಗೆ ಮೊದಲು ಮೀಸಲಾತಿಯನ್ನು ಕೊಟ್ಟಂತ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ವಂಶದ ಕುಡಿ ಬರುವ ದಿನವೇ ಈ ಸಮಾಗಮ ಬೆಳೆದುಕೊಂಡಿರಲೆಂದರೆ ಇದು ಎಷ್ಟೊಂದು ಕಾತಕಾರಿಯವಾಗಿದೆ ಎನ್ನುವುದನ್ನ ನಾನು ಇಲ್ಲಿ ಹೇಳಕ್ಕೆ ಬಯಸ್ತೇನೆ. ಬಂಧುಗಳೇ, ನಾನು ಹೆಚ್ಚು ಮಾತನಾಡಕ್ಕೆ ಹೋಗುವುದಿಲ್ಲ, ಸಮಯಾವಕಾಶ ಕಡಿಮೆ ಇದೆ. ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಹೆಮ್ಮೆಯ ಅಭ್ಯರ್ಥಿಗಳಾಗಿರ್ತಕ್ಕಂಥ ಯದುವೀರವರು ಇನ್ನಷ್ಟು ಕಾರ್ಯಕ್ರಮಗಳಿರೋದ್ರಿಂದ ನಾನು ಹೆಚ್ಚು ಮಾತನಾಡಿ ಹೋಗದೆ ಅವಶ್ಯಕತೆಗಷ್ಟೇ ಈ ಒಂದು ಸಮಾವೇಶದ ಉದ್ದೇಶ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಹಿಂದುಳಿದ ವರ್ಗಗಳು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಯಾವ ಯೋಜನೆಯನ್ನೇ ತೆಗೆದುಕೊಳ್ಳಲಿ, ಅದು ಸ್ವಾವಲಂಬಿ ಭಾರತ ಆಗಬಹುದು, ಕೌಶಲ್ಯ ಭಾರತ ಆಗಬಹುದು, ಸ್ವನಿಧಿ ಪ್ರಧಾನಮಂತ್ರಿ ಸ್ವನಿಧಿ ಆಗಬಹುದು, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಆಗಬಹುದು, ಇವೆಲ್ಲ ಯೋಜನೆಗಳು ಯಾವ ಹಿಂದುಳಿದ ಶೋಷಿತ ಶ್ರಮಿಕ ವರ್ಗ ಇದ್ದರೆ, ಕೂಲಿ ಕಾರ್ಮಿಕರಿದ್ದಾರೆ, ಇವರಿಗಾಗಿ ರೂಪಿಸಿದಂತ ಯೋಜನೆಗಳಾಗಿದೆ ಎನ್ನುವುದನ್ನ ನಿಮಗೆ ಈ ಸಂದರ್ಭದಲ್ಲಿ ಮನನ ಮಾಡಿಕೊಳ್ಳಕ್ಕೆ ಬಯಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಜಿಲ್ಲಾಧ್ಯಕ್ಷ ಅಪ್ಪು ರವೀಂದ್ರ, ಹಿಂದುಳಿದ ವರ್ಗಗಳು ಒಗ್ಗೂಡಿ ಪಕ್ಷದ ಗೆಲುವಿಗೆ ಶ್ರಮಿಸಬೇಕು. ಕಾರ್ಯಕರ್ತರು ಕೇವಲ ಬಾವುಟಗಳನ್ನು ಕಟ್ಟಲು ಮಾತ್ರ ಸೀಮಿತರಾಗಿಲ್ಲ, ಪಕ್ಷದ ಗೆಲುವಿಗೆ ನಿರಂತರ ಶ್ರಮ ವಹಿಸ್ತಾ ಇದ್ದಾರೆ. ಮೈಸೂರು ಕೊಡಗು ಕ್ಷೇತ್ರಕ್ಕೆ ಉತ್ತಮ ಅಭ್ಯರ್ಥಿಯನ್ನ ನೀಡಲಾಗಿದೆ. ಅವರನ್ನು ಗೆಲ್ಲಿಸುವ ಮೂಲಕ ಪ್ರಧಾನಿ ಮೋದಿ ಅವರ ಕೈಯನ್ನ ಬಲಪಡಿಸುವಂತಾಗಬೇಕೆಂದರು.
ಕಾರ್ಯಕರ್ತರ ಸಮಾವೇಶ ಬೇಡ, ನಾವು ದುಡಿದು 1-8-10 ದಿವಸದಿಂದ ಶ್ರಮ ಪಟ್ಟು ಕಾರ್ಯ ಯಾವುದು ನಾವು ದುಡ್ಡು ಕೊಟ್ಟು ನಮ್ಮ ಕಾರ್ಯಕರ್ತರಲ್ಲ ಇದು. ನಾವು ನಮ್ಮ ಒಂದು ಮಾತಿಗೆ ಹಿಂದುಳಿದ ನಮ್ಮ ಟೀಮ್ನ ಒಂದು ಒಗ್ಗಟ್ಟಿಗೆ ಎಲ್ಲರೂ ಸೇರಿದಂತ ಕಾರ್ಯಕರ್ತರು. ನನಗೆ ಒಂದೇ ಖುಷಿಯಾಗಿದ್ದ ವಿಷಯ ಅಂತ ಹೇಳಿದ್ರೆ, ನಾವು ಏನು ಕೊಡಗಿನಲ್ಲಿ ಮೂಲೆಗೆ ತಲುಪಿ ಒಂದು ಸಣ್ಣ ಟೈಮ್ ನಮ್ಮೊಂದಿಗೆ ಒಂದು 10 ದಿವಸದ ಅವಕಾಶ ಸಿಕ್ಕಿದಲ್ಲಿ ರಾಜ್ಯಾಧ್ಯಕ್ಷರ ಒಂದು ಅಪ್ಪಣೆ ಮೇರೆಗೆ ನೀವು ಕೊಡಗಿನಲ್ಲಿ ಒಂದು ಜಿಲ್ಲಾ ಸಮಾವೇಶ, ಹಿಂದುಳಿದ ವರ್ಗದ ಒಂದು ಜಿಲ್ಲಾ ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಏನು ಕರೆ ಕೊಟ್ಟರು. ಅದಕ್ಕೆ ನಾವೆಲ್ಲ ಒಗ್ಗೂಡಿ, ಹಿಂದುಳಿದವರೆಲ್ಲ ಒಗ್ಗೂಡಿ ಒಂದು 10 ದಿವಸದಲ್ಲಿ ಸಣ್ಣ ಒಂದು ಕಾರ್ಯಕ್ರಮ ಅಂತ ಹೇಳಿ ಮಾಡುದು. ಆದರೆ ಹಿಂದುಳಿದವರು ನಾವು ಏನು ಒಗ್ಗಟ್ಟಾಗಿದ್ದೀವಿ, ಏನಿದ್ದೀವಿ, ಕೊಡಗಲ್ಲಿ ಎಷ್ಟು ಜನ ಇದ್ದೀವಿ ಅಂತ ಹೇಳಿ ನನಗೆ ಸಾಧಿಸಿದರೆ ಅದೇ ನನಗೆ ಮೊದಲ ಸಂತೋಷ. ಸಮಾವೇಶದಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್, ಎಂಎಲ್ಸಿ ಸುಜಾಕು ಶಾಲಪ್ಪ, ಮಾಜಿ ಎಂಎಲ್ಸಿಗಳಾದ ಸುನಿಲ್ ಸುಬ್ರಹ್ಮಣಿ, ಎಸ್ಜಿ ಮೇದಪ್ಪ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಮಾಜಿ ಅಧ್ಯಕ್ಷರಾದ ರಾಬಿನ್ ದೇವಯ್ಯ, ಬಿಬಿ ಭಾರತೀಶ್, ಸಂಚಾಲಕ ರವಿಶಂಕರ್, ಬಿಜೆಪಿ ಪ್ರಮುಖರಾದ ಅಪ್ಪಚಟ್ಟೋಳಂಡ ಮನುಮುತ್ತಪ್ಪ, ಜಿಲ್ಲಾ ಹಿಂದುಳಿದ ವರ್ಗಗಳ ಮೋರ್ಚಾದ ಮಾಜಿ ಅಧ್ಯಕ್ಷ ಆನಂದ ರಘು, ಪ್ರಮುಖರಾದ ಎಎಸ್ ಅರುಣ್ ಕುಮಾರ್, ನೆಲ್ಲಿರ ಚಲನ್, ರವಿಶಂಕರ್ ಸೇರಿದಂತೆ ಹಲವು ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲಾ ಹಿಂದುಳಿದ ವರ್ಗಗಳ ಮೋರ್ಚಾದ ನೂತನ ಅಧ್ಯಕ್ಷ ಅಪ್ಪು ರವೀಂದ್ರ ಅವರಿಗೆ ಪಕ್ಷದ ಧ್ವಜ ನೀಡುವ ಮೂಲಕ ರಾಜ್ಯಾಧ್ಯಕ್ಷ ರಘು ಕೌಟಿಲ್ಯ ಮತ್ತು ಪ್ರಮುಖರು ಅಧಿಕಾರವನ್ನು ನೀಡಿದರು. ಇದೇ ಸಂದರ್ಭ ಬಿಜೆಪಿ ಪಕ್ಷಕ್ಕೆ ಇತರ ಪಕ್ಷಗಳ ಹಲವು ಕಾರ್ಯಕರ್ತರು ಸೇರ್ಪಡೆಗೊಂಡರು. ಸಭಾ ಕಾರ್ಯಕ್ರಮಕ್ಕೂ ಮೊದಲು ಹಳೆ ಖಾಸಗಿ ಬಸ್ ನಿಲ್ದಾಣದಿಂದ ಕಾವೇರಿ ಹಾಲುವರೆಗೆ ಬೃಹತ್ ಮೆರವಣಿಗೆ ಸಾಗಿತ್ತು.